ಇದ್ದಾರೆ. ಆದರೂ ಕೂಡ ಯಾಕೆ ದೇವ್ರೇನು ಮಾಡ್ತಾ ಇಲ್ಲ? ಎಷ್ಟೇ ಅವಕಾಶಗಳಿದ್ದರೂ ಕೂಡ ಯಾಕೆ ಏನು ಆಗುತ್ತಾ ಇಲ್ಲ ಅನ್ನೋರಿಗೆ ಈ ಸಂದೇಶ ಆಗಿದೆ. ಹಲ್ಲೆಲೂಯಾ. ದೇವರು ಆ ಮೊದಲನೇ ದಿನ ಅವಳ ಬಾಯನ್ನು ತಡೀತಾರೆ, ನಾಳೆ ಬನ್ನಿ ಅಂತ ಹೇಳ್ತಾಳವಳು. ಒಂದು ವೇಳೆ ಮೊದಲನೇ ದಿನ ಹೇಳಿದರೆ ರಾಜನ ರಿಯಾಕ್ಷನ್ ಹೇಗಿರ್ತಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಹೇಳೋದಿಲ್ಲ. ಅವಳು ಮೊದಲನೇ ದಿನವೇ ಹಾಮಾನನನ್ನು ಹಿಡಿದು ಕೊಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ಏನಾಗುತ್ತೆ ಗೊತ್ತಾ? ಇವನು ಪಾನ ಮಾಡಿ, ಅಂದರೆ ಮದ್ಯ ಸೇವನೆ ಮಾಡಿ ಹಾಮಾನನ ಆಚೆ ಹೋಗ್ತಾನೆ. ಆಚೆ ಹೋಗ್ಬೇಕಾದ್ರೆ ಬೀದಿನಲ್ಲಿ ಎಲ್ಲರೂ ಅವನಿಗೆ ತಲೆ ಬಾಗುತ್ತಾ ಇರ್ತಾರೆ, ಮೊರ್ದೆಕೈ ಮಾತ್ರ ತಲೆ ಬಾಗಿರಲಿಲ್ಲ. ಹಲ್ಲೆಲೂಯಾ. ಆ ಮೊರ್ದೆಕೈ ತಲೆ ಬಾಗಲಿಲ್ಲ ಎಂಬುದಾಗಿ ಆತನು ಕೋಪಗೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ಮೇಲೆ ತನ್ನ ಮನೇಲಿರುವಂಥ ಸ್ವಲ್ಪ ಮುಖ್ಯರನ್ನ ತನ್ನ ಹೆಂಡತಿಗೆ ಕರೆದು ತುಂಬಾ ಸಂತೋಷದಿಂದ ಮಾತನಾಡ್ತೇನೆ, ಅಯ್ಯೋ ಯಾರನ್ನು ಕೂಡ ರಾಣಿ ಕರೀಲಿಲ್ಲ, ನನಗೆ ಮಾತ್ರ ವಿಶೇಷವಾಗಿ, ನನಗೆ ಮತ್ತು ರಾಜನ ಇಬ್ಬರಿಗೆ ಔತಣವನ್ನು ಕೊಟ್ಟಳು, ನನಗೆ ವಿಶೇಷ ಸ್ಥಾನ ಇದೆ, ಉನ್ನತ ಸ್ಥಾನ ಇದೆ ಈ ರಾಜ್ಯದಲ್ಲಿ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇರ್ತಾನೆ ಜನರ ಮಧ್ಯದಲ್ಲಿ. ಅವನ ಹೆಂಡತಿಯಲ್ಲಿರುವಂಥ ಜನರೆಲ್ಲ ಸಂತೋಷ ಪಡ್ತಾ ಇರ್ತಾರೆ. ಆದರೆ ಒಂದೇ ವಿಷಯದಲ್ಲಿ ನನಗೆ ಕೋಪ ಇದೆ. ಅದು ಯಾರ ವಿಷಯ ಅಂದರೆ, ಈ ಯಹೂದಿ ಇದನ್ನಲ್ಲ ಮೊರ್ದೆಕಾಯನ್ನು, ಇವನು ಮಾತ್ರ ನನಗೆ ತಲೆ ಬಾಗಲಿಲ್ಲ. ಆಗ ಅವನ ಹೆಂಡತಿಗೆ ಕೋಪ ಬರುತ್ತೆ. ನೀನು ಯಾಕೆ ನಾಳೆ ರಾಜನಿಂದ ರಾಜಾಜ್ಞೆಯನ್ನು ತೆಗೆದುಕೊಂಡು ಅವನನ್ನು ಸಾಯಿಸಿಬಿಡಬಾರ್ದು? ನೀನು ಯಾಕೆ ರಾಜಾಜ್ಞೆಯನ್ನು ತೆಗೆದುಕೊಂಡು ಅವನನ್ನು ಸಾಯಿಸಿಬಿಡಬಾರ್ದು? ನೋಡಿ, ಇದೆಲ್ಲ ಒಂದೇ ದಿನದಲ್ಲಿ ನಡೀತಿರುವಂಥ ಸಂಗತಿಗಳು. ರಾಜಾಜ್ಞೆ ತೆಗೆದುಕೊಂಡು ನೀನು ಯಾಕೆ ಅವನನ್ನು ಸಾಯಿಸಿ ಬಿಡಬಾರ್ದು ಅಂತ ಅವಳು ಅವನಿಗೆ ಹೇಳಿದಾಗ ಅವನು ಹೌದು, ಇದು ಒಳ್ಳೆ ಐಡಿಯಾ, ನಾಳೆ ಹೀಗೆ ಮಾಡೋಣ ಅಂದ್ಕೊಳ್ತಾನೆ. ಅದೇ ದಿನ ರಾತ್ರಿಯಲ್ಲಿ ರಾಜನಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ರಾತ್ರಿ ಎಲ್ಲ ಆತನು ಯೋಚನೆ ಮಾಡ್ತಾ ಇರ್ತಾನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಏನು ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ. ಆಗ ಅಲ್ಲಿರುವಂಥ ಸೇವಕನಿಗೆ ಹೇಳ್ತಾನೆ, ನೀನು ನನಗೆ ಜ್ಞಾಪಕದ ಪುಸ್ತಕವನ್ನು ತೆಗೆದುಕೊಂಡು ಓದುತ್ತಾ ಇರು ಅಂತ ಹೇಳ್ತಾನೆ. ಓದುತ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಮೊರ್ದೆಕೈ ಹೆಸರು ಬರುತ್ತೆ. ಮೊರ್ದೆಕೈ ಹೆಸರು ಬಂದ ತಕ್ಷಣ ರಾಜನಿಗೆ ಅನಿಸುತ್ತೆ, ಇವನಿಗೆ ನಾವೇನು ಮಾಡಿದ್ದೀವಿ ಅಂತ. ಆಗ ಆ ಸೇವಕ ಹೇಳ್ತಾನೆ, ನಾವೇನೂ ಮಾಡಿಲ್ಲ ಅಂತ. ಈ ಸಂಭಾಷಣೆ ನಡೆಯುತ್ತಿರುವಂತ ಕ್ಷಣದಲ್ಲಿಯೇ ಈ ಹಾಮಾನನು ಒಳಗೆ ಬರ್ತಾನೆ. ಹಾಮಾನನು ಒಳಗೆ ಬಂದ ತಕ್ಷಣ ರಾಜ ಹಾಮಾನನಿಗೆ ಕೇಳ್ತಾನೆ, ಹಾಮಾನನೇ, ರಾಜನ ಜೀವವನ್ನು ಉಳಿಸುವವನಿಗೆ ನಾನು ಏನು ಮಾಡಬೇಕೆಂಬುದಾಗಿ ಹೇಳು ಅಂತ. ಆಗ ಹಾಮಾನನ ಏನು ಅಂದ್ಕೊಳ್ತಾನೆ, ಇವನು ನನಗೆ ಹೇಳ್ತಾ ಇದ್ದಾನೆ ರಾಜನು ಅಂತ. ಏನು ಮಾಡಬೇಕು? ರಾಜನ ಕುದುರೆಯಲ್ಲಿ ರಾಜನ ವಸ್ತ್ರಗಳನ್ನು ಧರಿಸಿ ಮೆರವಣಿಗೆ ಮಾಡಿಸಬೇಕು, ಅವನಿಗೆ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಕೊಡಬೇಕೆಂಬುದಾಗಿ ಇವನು ಹಾಮಾನನೇ ಹೇಳ್ತಾನೆ. ಆಗ ರಾಜನ ಹೇಳ್ತಾನೆ, ಹೋಗು, ನಿನ್ನ ಮೊರ್ದೆಕೈನ ತೆಗೆದುಕೊಂಡು ಬಂದು ಆ ವಸ್ತ್ರಗಳನ್ನು ಹಾಸಿ ಅವನಿಗೆ ಆ ಕುದುರೆ ಮೇಲೆ ಕೂರಿಸಿ ನೀನೇ ಊರಲ್ಲಿ ಮೆರವಣಿಗೆ ಮಾಡಿಸಬೇಕೆಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆತನೇ ಮೆರವಣಿಗೆ ಮಾಡಿಸಿದ ನಂತರ ಇನ್ನೇನು ಅವನ್ನ ಸಾಯಿಸಬೇಕು ಅಂತ ರಾಜಾಜ್ಞೆ ಪಡೆಯೋದಕ್ಕೆ ಹೋಗಿದ್ದ. ಹಲ್ಲೆಲೂಯಾ. ಅವನನ್ನು ಸಾಯಿಸೋದಕ್ಕೆ ಅಂತ ಆ ಕೋಪದಲ್ಲಿ ಬಂದಿದ್ನಲ್ಲ, ಆಗ ಅವಳು ಹೆಂಡತಿ ಹೇಳಿದ ಮೇಲೆ 50 ಮೊಳ ಉದ್ದದ ಗಲ್ಲು ಮರವನ್ನು ಕೂಡ ಅವನು ಸಿದ್ಧ ಮಾಡಿಬಿಟ್ಟಿದ್ದ. ಈಗ ಆಜ್ಞೆ ಅಷ್ಟೇ ಅವನಿಗೆ ಬೇಕಿತ್ತು. ಆದರೆ ದೇವನು ಅದಕ್ಕೆ ಬದಲಾಗಿ ಮೊರ್ದೆಕೈಗೆ ಮೆರವಣಿಗೆ ಕರೆದುಕೊಂಡು ಹೋಗೋದಕ್ಕೆ ಅಪ್ಪಣೆ ಕೊಡ್ತಾರೆ. ಯಾರ ಕೈಯಿಂದ? ಹಾಮಾನನ ಕೈಯಿಂದ. ಹಲ್ಲೆಲೂಯಾ. ಒಂದು ವೇಳೆ ಅವಳು ಮೊದಲನೇ ದಿನವೇ ಹೇಳಿದರೆ ಇದು ಯಾವುದು ಕೂಡ ನಡೀತಾ ಇರಲಿಲ್ಲ. ಇವತ್ತು ದೇವರು ನನಗೆ ನಿನಗೆ ತಡ ಮಾಡುತ್ತಾ ಇದ್ದಾರಂದ್ರೆ, ತಡೀತಾ ಇದ್ದಾರೆ ಅಂದರೆ ದೇವರು ಸುಸಜ್ಜಿತವಾಗಿ ಎಲ್ಲವನ್ನು ಮಾಡೋದಕ್ಕೆ ಸಿದ್ಧಪಡ್ತಾ ಇದ್ದಾರೆ ಅಂತ ಅರ್ಥ. ದೇವರ ಮೇಲೆ ಆರೋಪವನ್ನು ಹಾಕಬೇಡ್ರಿ. ದೇವರು ನೋಡ್ತಾ ಇಲ್ವಾ ನಮ್ಮನ್ನ? ಯಾಕೆ ನನ್ನ ಪರಿಸ್ಥಿತಿಯಲ್ಲಿ ಬದಲಾವಣೆಗಳು ಬರ್ತಾ ಇಲ್ಲ? ಎಲ್ಲ ಗೊತ್ತಿದ್ದು ಕೂಡ ದೇವರು ಸುಮ್ಮನಿದ್ದಾರಾ? ಎಲ್ಲ ಗೊತ್ತಿದ್ದು ಕೂಡ ದೇವರು ಸುಮ್ಮನಿಲ್ಲ. ಎಲ್ಲ ಗೊತ್ತಿದ್ದೇ ನಿನ್ನ ಹಿಂದೆಯೇ ದೇವರು ಕ್ರಿಯೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೇಗೆ ವೈರಿಯನ್ನು ಸೋಲಿಸಬೇಕೆಂಬುದಾಗಿ. ದೇವರು ಶಾಂತವಾಗಿ ಕೂತಿಲ್ಲ. ಒಂದು ವೇಳೆ ಅವಳು ಅವತ್ತೇ ಹೇಳಿದಿದ್ರೆ ಇದ್ಯಾವುದು ಕೂಡ ನಡೀತಾ ಇರಲಿಲ್ಲ. ಮತ್ತೆ ಅಷ್ಟು ಮಾತ್ರವಲ್ಲ, ರಾಜನ ಪ್ರತಿಕ್ರಿಯೆ ವಿಭಿನ್ನವಾಗಿರ್ತಾ ಇತ್ತು. ಈಗ ನೋಡಿ, ದೇವರು ಎಷ್ಟು ಒಳ್ಳೆ ದೇವರು ಅಂದರೆ, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರಂದರೆ, ಈಗ ಮೊರ್ದೆಕೈಗೂ ರಾಜನಿಗೂ ಒಂದು ಸಂಬಂಧ ಇದೆ. ಈಗ ರಾಜನಿಗೆ ಮೊರ್ದೆಕೈ ಮೇಲೆ ಬೇರೆಯೇ ಭಾವನೆ ಇದೆ. ಅದು ನೆನ್ನೆ ಇರಲಿಲ್ಲ, ಅದು ಇವತ್ತು ಬಂದಿದೆ. ಹಾಗಾಗಿ ಯೋಚನೆ ಮಾಡಬೇಡ್ರಿ. ದೇವರು
ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನ ಎದುರಿನಲ್ಲಿ ಅದು ಕಾಣಿಸದೇ ಇರಬಹುದು, ಆದರೆ ದೇವರು ಸುಮ್ಮನೆ ಇದ್ದಾರೆ ಅಂತ ಅರ್ಥ ಅಲ್ಲ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ವೈರಿ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಅವರನ್ನು ಮಟ್ಟ ಹಾಕೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಕಣ್ಣಿಗೆ ಕಾಣಿಸದೇ ಇರಬಹುದು, ದೇವರು ಏನು ಮಾಡ್ತಾನೆ ಇಲ್ಲವಲ್ಲ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ದೇವರು ಎಲ್ಲವನ್ನು ಸುಸಜ್ಜಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾವ ಟೈಮ್ನಲ್ಲಿ ಹೇಗೆ ಬರಬೇಕೋ ಆ ರೀತಿಯಾಗಿ ಬರಬೇಕಂತ. ಹಲ್ಲೆಲೂಯಾ. ನೀನು ವೈರಿಗಳ ವಿರುದ್ಧವಾಗಿ ಹೋರಾಡುವುದು ಸರಿಯೇ ಇರಬಹುದು, ಆದರೆ ಅದಕ್ಕೆ ಸರಿಯಾದಂಥ ಸಮಯ ಕೂಡ ಇರಬೇಕು. ಅದು ದೇವರ ಸಮಯ ಆಗಿರಬೇಕು. ಆಗ ಮಾತ್ರ ನಾವು ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಸಾಧ್ಯ. ಆಗ ಮಾತ್ರ ನಾವು ವೈರಿಗಳನ್ನು ಸೋಲಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವೆಲ್ಲವನ್ನ ದೇವರು ಪ್ಲ್ಯಾನ್ ಮಾಡಬೇಕೆಂಬುದಾಗಿ ಎಸ್ತರಳ ಬಾಯನ್ನು ಒಂದು ದಿನ ಹಿಂದೆ ಕಟ್ಟಾಕಿದ್ರು. ಇವತ್ತು ನಿನ್ನ ಬಾಯಿ ಕಟ್ಟಾಕ್ತಾ ಇದ್ದಾರಂದ್ರೆ, ಇವತ್ತು ನೀನು ಏನೇ ಅನ್ಯಾಯ ಮೋಸ ನಡೀತಾ ಇದ್ರು ಮಾತಾಡೋದಕ್ಕೆ ಆಗ್ತಿಲ್ಲ ಅಂದರೆ, ಒಂದನ್ನು ಮಾತ್ರ ನಾನು ಖಚಿತಪಡಿಸ್ತಾ ಇದ್ದೇನೆ, ನಾಳೆ ದಿನಗಳಲ್ಲಿ ವೈರಿ ನಿಮ್ಮ ಕಾಲ ಕೆಳಗೆ ಬೀಳಲಿಕ್ಕಿದ್ದಾನೆ. ನಾಳೆ ದಿನದಲ್ಲಿ ವೈರಿಯ ಸೋಲನ್ನು ನೀನು ಕಣ್ಣಾರೆ ನೋಡಲಿಕ್ಕಿದೆ. ಯಾರೆಲ್ಲ ಅಹಂಕಾರದಿಂದ ಮೆರೀತಾ ಇದ್ರೋ, ಯಾರೆಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನತಾ ಇದ್ರೋ, ನನ್ನ ಬಳಿ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ರು, ಅವ್ರು ಯಾರು ಕೂಡ ನಿಲ್ಲೋದಿಲ್ಲ. ಯಾಕಂದರೆ ನಿನ್ನ ದೇವರು ಬದಲಾವಣೆಗಳನ್ನು ತರುವಂಥ ದೇವರಾಗಿದ್ದಾನೆ. ಆತನು ತಡ ಮಾಡಿದರೂ ತಾಮಸ ಮಾಡದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ತಡ ಮಾಡ್ತಿರ್ಬೋದು, ಆದರೆ ನಾಳೆ ನಮಗೆ ಸಿಗುವಂಥ ಜಯ ಇದಕ್ಕೆ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಎಷ್ಟು ತಡವಾಗ್ತಿದೆಯೋ ನಿಮ್ಮ ಜೀವಿತದಲ್ಲಿ, ಅಷ್ಟು ವಿಜೃಂಭಣೆಯಿಂದ ದೇವರು ನಿಮಗೆ ಮೆರವಣಿಗೆ ಮಾಡುವಂಥವನಾಗಿದ್ದಾನೆ. ಈಗ ಬಹಳ ಅಳು ಬರ್ತಾ ಇದೆ. ನಾನು ಯಾರನ್ನ ಸಾಯಿಸ್ಬೇಕು ಅಂದುಕೊಂಡಿದ್ದನೋ ಅವನಿಗೆ ನಾನೇ ಮೆರವಣಿಗೆ ಮಾಡಿ ಕರ್ಕೊಂಬಂದಲ್ಲ. ಅಷ್ಟೆಲ್ಲ, ನನ್ನ ಬಾಯಿಂದ ನಾನೇ ಅವನಿಗೆ ರಾಜ್ಯದಲ್ಲಿ 2ನೇ ಸ್ಥಾನ ಸಿಗಬೇಕು ಅಂತ ಹೇಳಿಬಿಟ್ಟಿನಲ್ಲ. ಅಳ್ತಾ ಇದ್ದಾನೆ. ಅವನ ಹೆಂಡತಿಗೆ ಆವಾಗ ಬುದ್ಧಿ ಬಂದಿದೆ, ಒಂದು ವೇಳೆ ನೀನು ದ್ವೇಷ ಮಾಡುತ್ತಿರುವಂಥ ಈ ಮನುಷ್ಯನು ಯಹೂದಿ ಆಗಿದ್ರೆ ನಿನ್ನ ಪತನ ಆಗಲೇ ಆರಂಭವಾಗಿದೆ ಅಂತ. ಹಲ್ಲೆಲೂಯಾ. ಅವನ ಹೆಂಡತಿಗೆ ಈಗ ಬುದ್ಧಿ ಬಂದಿದೆ. ಅವನು ಮೊದಲೇ ಹೇಳ್ದ ತಾನೇ ಯಹೂದ್ಯನು ಅಂತ. ನೋಡಿ, ದೇವರು ವೈರಿಗಳ ಬುದ್ಧಿಯನ್ನು ಮಂಕು ಮಾಡೋದಕ್ಕೆ ಶಕ್ತನು. ಮೊದಲೇ ಅವಳಿಗೆ ಗೊತ್ತಿತ್ತಾ ಇಲ್ಲವಾ ಅವನು ಯಹೂದ್ಯನು ಅಂತ? ಆದರೆ ಇವಾಗ ಮಾತ್ರ ಯಾಕೆ ಅವಳಿಗೆ ಫ್ಲ್ಯಾಶ್ ಆಗ್ತಾ ಇದೆ ಈತನು ಯಹೂದ್ಯನು ಅಂತ? ಇವರಿಗೆಲ್ಲ ಗೊತ್ತು, ಯಹೂದ್ಯರನ್ನ, ಇಸ್ರಾಯೇಲ್ ಮಕ್ಕಳನ್ನ ದೇವರು ಹೇಗೆ ಐಗುಪ್ತದಿಂದ ಹೊರಗೆ ಕರೆದುಕೊಂಡು ಬಂದರು, ಹೇಗೆ ಸಮುದ್ರವನ್ನು ಇಬ್ಬಾಗ ಮಾಡಿದರು, ಹೇಗೆ ಕಾನಾನ್ ದೇಶವನ್ನು ಅವರಿಗೆ ಕೊಟ್ಟರು, ಹೇಗೆ ಎಷ್ಟೋ ರಾಜ್ಯಗಳನ್ನು ಸೋಲಿಸಿಬಿಟ್ರು, ಎಷ್ಟೋ ರಾಜ್ಯಗಳನ್ನು ವಶ ಕೊಟ್ಟರು ದೇವರಂತ ಎಲ್ಲರಿಗೂ ಗೊತ್ತಿತ್ತು. ಹಲ್ಲೆಲೂಯಾ. ಈಗ ಅವನ ಹೆಂಡತಿ ಹೇಳ್ತಾ ಇದ್ದಾಳೆ, ಒಂದು ವೇಳೆ 6ನೇ ಅಧ್ಯಾಯದ 13ನೇ ವಚನ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತೋ ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ ಅವನ ಮುಂದೆ ಬಿದ್ದು ಹಾಳಾಗುವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರವಾದನೆ ಮಾಡ್ತಾ ಇದ್ದಾಳೆ. ಯಾರು ಪ್ರವಾದನೆ ಮಾಡ್ತಾ ಇದ್ದಾರೆ ಇಲ್ಲಿ? ವೈರಿಗೆ ಪ್ರವಾದನೆ ಮಾಡ್ತಾ ಇದ್ದಾರೆ. ನಾವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ತಮ್ಮಲ್ಲೇ ಹೊಡೆದಾಟವನ್ನು ತರೋದಕ್ಕೆ ದೇವರು ಶಕ್ತನು. ಅಷ್ಟು ಮಾತ್ರವಲ್ಲ, ವೈರಿಯ ಬುದ್ಧಿಯನ್ನು ಮಂಕು ಮಾಡೋದಕ್ಕೆ ಕೂಡ ದೇವರು ಶಕ್ತನು. ಎಚ್ಚರಿಸಿದ ತಕ್ಷಣವೇ ನೋಡಿ 14ನೇ ವಚನದಲ್ಲಿ ಹೇಳ್ತದೆ, ಅವರು ಇನ್ನೂ ಅವನೊಡನೆ ಮಾತಾಡುತ್ತಿರುವಾಗಲೇ ರಾಜ ಕಂಚುಕಿಗಳು ಬಂದು ಎಸ್ತರಳು ಮಾಡಿಸಿರುವ ಔತಣಕ್ಕೆ ಬೇಗ ಬರಬೇಕೆಂದು ಹಾಮಾನನನ್ನು ಕರೆದರು. ಹಲ್ಲೆಲೂಯಾ. ಇನ್ನೂ ಇವರಿಬ್ರು ಮಾತಾಡ್ತಾನೆ ಇದ್ದಾರೆ. ಗಮನವಿಟ್ಟು ಕೇಳಬೇಕು. ಆಗ ತಾನೇ ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಪತನ ಆಗಲೇ ಆರಂಭವಾಗಿದೆ, ನೀನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕನ್ವರ್ಸೇಷನ್
ಸ್ಟಾರ್ಟ್ ಆಗ್ತಿದ್ದಂಗೆನೆ ದೇವರು ಕಂಚಕಿಗಳನ್ನು ಕಳಿಸ್ತಾರೆ, ಹಾಮಾನನ್ನ ಕರೆದುಕೊಂಡು ಬಾ ಅಂತ. ಹಲ್ಲೆಲೂಯಾ. ದೇವರು ಒಂದು ಸಾರಿ ನಿನ್ನನ್ನು ಬಿಡಿಸಬೇಕು ಅಂತ ಯೋಚನೆ ಮಾಡಿದ್ರೆ, ಒಂದು ಸಾರಿ ನಿನ್ನ ವೈರಿಗಳ ವಿರುದ್ಧವಾಗಿ ದೇವರು ನಿಂತುಕೊಂಡು ಬಿಟ್ರೆ ಅಂದರೆ ದೇವರು ಸಮಯವನ್ನು ವ್ಯರ್ಥವೇ ಮಾಡೋದಿಲ್ಲ. ಹಲ್ಲೆಲೂಯಾ. ನೋಡಿ, ದೇವರು ಎಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಕನ್ವರ್ಸೇಷನ್ ನಡೀತಾನೆ ಇದೆ, ತಕ್ಷಣಕ್ಕೆ ಅವನನ್ನು ಎಳೆದುಕೊಂಡು ಹೋಗ್ತಾರೆ. ಬಾ ಎಸ್ತೇರಳು ನಿನಗೋಸ್ಕರ ಮಾಡಿರುವಂಥ ಔತಣಕ್ಕೆ ಹೋಗಬೇಕು, 2ನೇ ಔತಣ ಅಂತ. ನೋಡಿ, ಗಮನವಿಟ್ಟು ಕೇಳಿ, ಯಾಕೆ ದೇವರು ಸಡನ್ನಾಗಿ ಅವ್ರನ್ನ ಕಳಿಸ್ತಾರೆ ಅಂದರೆ ಹಾಮಾನನಿಗೆ ಟೈಮ್ ಕೂಡ ಕೊಡೋದಿಲ್ಲ ನೆಕ್ಸ್ಟ್ ಅವನೇನು ಪ್ಲ್ಯಾನ್ ಮಾಡ್ಕೊಬೇಕು ಅಂತ. ಹಾಮಾನನಿಗೆ ಇವಾಗ ಓಡಿ ಹೋಗುವಂಥ ಅವಕಾಶ ಇಲ್ಲ, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು ಅಂತ ಅವಕಾಶ ಇಲ್ಲ, ಇದರಿಂದ ಹೇಗೆ ಹೊರಗೆ ಬರಬೇಕಂತ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ದೇವರು ಅವರನ್ನು ತರುತ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ಪರವಾಗಿ ನಿಂತುಕೊಳ್ಳುವಾಗ ನಿಮ್ಮ ವೈರಿಗೆ ಸಮಯವನ್ನೇ ಕೊಡೋದಿಲ್ಲ. ಚಿಟಿಕೆ ಎಣಿಸುವಷ್ಟರಲ್ಲಿ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನು ಮಾತನಾಡುತ್ತಿರುವಾಗಲೇ ಹಾಮಾನನನ್ನು ಎಳೆದುಕೊಂಡು ಹೋಗಿಬಿಡುತ್ತಾರೆ. ಅವನಿಗೆ ಏನು ಮಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಂತರ ಎಸ್ತೇರಳು ಮಾಡಿಸಿರುವಂಥ ಔತಣಕ್ಕೆ ಹೋಗುತ್ತಾನೆ. ಔತಣಕ್ಕೆ ಹೋದ ನಂತರ ಊಟ ಮಾಡುತ್ತಿರುವಾಗ, ಪಾನಗಳೆಲ್ಲವನ್ನು ಮಾಡುತ್ತಿರುವಾಗ ರಾಜನ ಕೇಳ್ತಾನೆ, ಎಸ್ತೇರ್ ರಾಣಿಯೇ, ನಿನ್ನ ವಿಜ್ಞಾಪನೆ ಯಾವುದು ಹೇಳು, ಅದನ್ನು ನೆರವೇರಿಸುವೆನು. ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡರೂ ಸರಿಯೇ, ಅದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಆಗ ಎಸ್ತೇರ್ ರಾಣಿಯು, ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ಸಮ್ಮತಿಸುವುದಾದರೆ ನನ್ನ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಲಾಲಿಸಿ ನನ್ನ ಜೀವವನ್ನು ಸಂಹರಿಸಿ ನಿರ್ನಾಮಗೊಳಿಸುವ ಹಾಗೆ ನಾವು ಮಾರಲ್ಪಟ್ಟೆವು. ದಾಸದಾಸ್ಯರಾಗುವುದಕ್ಕೆ ಮಾರಲ್ಪಟ್ಟಿದ್ದರೆ ಆ ಕಷ್ಟ ವಿಷಯದಲ್ಲಿ ರಾಜನನ್ನು ತೊಂದರೆ ಪಡಿಸುವುದು ಯೋಗ್ಯವಲ್ಲವೆಂದು ಸುಮ್ಮನಿರುತ್ತಿದೆ. ಈಗ ಎಸ್ತೇರಳು ಹೇಳ್ತಾ ಇದ್ದಾಳೆ, ಈಗ ನನ್ನನ್ನು ಸಾಯಿಸಬೇಕೆಂಬುದಾಗಿ, ನನ್ನ ಜನರನ್ನು ಸಾಯಿಸಬೇಕೆಂಬುದಾಗಿ ಒಬ್ಬ ಮನುಷ್ಯನು ಕೇಡನ್ನು ಬಯಸಿದ್ದಾನೆ. ಒಂದು ವೇಳೆ ನಾನು ನನ್ನ ಜನರು ದಾಸತ್ವಕ್ಕೆ ಮಾರಲ್ಪಟ್ಟಿದ್ರೆ ನಾನು ಇದರ ವಿಷಯವಾಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ನನ್ನ ಜನರನ್ನು ನಾಶ ಮಾಡಬೇಕೆಂಬುದಾಗಿ ಈಗ ಬಂದಿದೆ, ಒಬ್ಬ ಮನುಷ್ಯನ ಸಾಯಿಸಬೇಕೆಂಬುದಾಗಿದ್ದಾನೆ ಎಂದು ಉತ್ತರ ಕೊಟ್ಟಳು. ಅಹಷ್ವೇರೋಷ್ ರಾಜನು ಎಸ್ತೇರ್ ರಾಣಿಯನ್ನು ಇಂಥ ದುಷ್ಕೃತ್ಯದ ಮೇಲೆ ಮನಸ್ಸಿಟ್ಟವನು. ನೋಡಿ, ನಿನ್ನನ್ನು ಸಾಯಿಸೋದಕ್ಕೆ, ನಿನ್ನ ಜನರನ್ನು ಸಾಯಿಸೋದಕ್ಕೆ ಮನಸ್ಸು ಮಾಡಿದವನು ಯಾವನು? ಅಷ್ಟು ಮಾತ್ರವಲ್ಲ, ಅವನು ಇನ್ನೊಂದು ಮಾತು ಕೇಳ್ತಾನೆ, ಅವನು ಎಲ್ಲಿದ್ದಾನೆ? ಹಲ್ಲೆಲೂಯಾ. ಎಲ್ಲಿದ್ದಾನೆ ಹಾಮಾನನು? ಅಲ್ಲಿಯೇ ಪಕ್ಕದಲ್ಲಿದ್ದಾನೆ. ಎಷ್ಟು ಭಯ ಆಗಿರಬೇಡ ಹಾಮಾನನಿಗೆ ಈ ಮಾತನ್ನು ಕೇಳಿ. ಈ ಮಾತನ್ನು ಕೇಳಿದ ತಕ್ಷಣ ರಾಜನು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಒಂದು ಕ್ಷಣ ಹೊರಗೆ ಹೋಗುತ್ತಾನೆ. ಕೆಲವೊಂದು ಸಾರಿ ರೈಟ್ ಥಿಂಗ್ನ ರಾಂಗ್ ಟೈಮ್ನಲ್ಲಿ ನಾವು ಮಾಡೋದ್ರಿಂದ ಅದಕ್ಕೆ ಸಿಗಬೇಕಾಗಿರುವಂಥ ಫಲಿತಾಂಶಗಳು ನಮಗೆ ಸಿಗೋದಿಲ್ಲ. ದೇವರಿಗೋಸ್ಕರ ವೆಯ್ಟ್ ಮಾಡಬೇಕು. ಯಾವತ್ತಿದ್ರೂ ರೈಟ್ ಟೈಮ್ನಲ್ಲಿ ರೈಟ್ ಆಗಿರುವಂಥ ಕೆಲಸವನ್ನು ಮಾಡಬೇಕು. ಎಷ್ಟೇ ಒಳ್ಳೆಯ ಕೆಲಸ ಆಗಲಿ, ದೇವರ ಚಿತ್ತ ಇಲ್ಲದ ಹಾಗೆ ನಾವು ಅದನ್ನು ಮಾಡೋದಕ್ಕೆ ಹೋಗಬಾರದು. ಹಲ್ಲೆಲೂಯಾ. ಈಗ ಎಲ್ಲವೂ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟ್ ಶಿಫ್ಟ್ ಆಗೋದಕ್ಕೆ ಈಗ ಎಲ್ಲ ಶುರು ಆಗ್ತಾ ಇದೆ. ಹಾಮಾನನ್ ಎಂಬುದಾಗಿ ರಾಜನಿಗೆ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ, ರಾಜನು ಹೊರಗೆ ಹೋಗ್ಬಿಡುತ್ತಾನೆ. ನೋಡಿ, ರಾಜನಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಯಾವಾಗ ಹಾಮಾನನಲ್ವಾ, ಇವನು ಪ್ರಧಾನ ಮಂತ್ರಿ ಅಲ್ವಾ, ಏನು ಮಾಡೋದು ಇವನನ್ನ ಅಂತ ಆಚೆ ಹೀಗೆ ತನ್ನ ಪಾನವನ್ನು ತೆಗೆದುಕೊಂಡು ಯೋಚನೆ ಮಾಡೋದಕ್ಕೆ ಹೋಗ್ತಾನೆ. ಇಲ್ಲಿ ಒಳಗೆ ಏನಾಗ್ತಿರುತ್ತದೆ ಅಂದರೆ, ಈ ಹಾಮಾನನು ತನ್ನ ಜೀವವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಎಸ್ತೇರಳ ಹತ್ರ ಬೇಡ್ತಾ ಇರ್ತಾನೆ, ದಯವಿಟ್ಟು ನನ್ನ ಪ್ರಾಣವನ್ನು ರಕ್ಷಿಸು, ದಯವಿಟ್ಟು ಹೀಗೆ ಮಾಡಬೇಡ, ದಯವಿಟ್ಟು ನನ್ನ ಪ್ರಾಣವನ್ನು ರಕ್ಷಿಸು ಅಂತ. ಸತ್ಯವೇದ ಹೇಳ್ತದೆ, ಅವನು ತನ್ನ ಪ್ರಾಣವನ್ನು ರಕ್ಷಿಸೋದಕ್ಕೋಸ್ಕರ ಎಸ್ತೇರಳ ಹತ್ರ ಬೇಡ್ತಾ ಇದ್ನು ಅಂತ. ಆದರೆ ಇನ್ನೇನು ಆತನು ಬೇಡುತ್ತಾ ಇರಬೇಕಾದ್ರೆ ಏನಾಗುತ್ತೆ? 8ನೇ ವಚನದಲ್ಲಿ ನೋಡ್ರಿ, 7ನೇ ಅಧ್ಯಾಯದ 8ನೇ ವಚನದಲ್ಲಿ,
ಅರಸನು ಅರಮನೆಯ ತೋಟದಿಂದ ತಾನು ದ್ರಾಕ್ಷಾರಸ ಪಾನ ಮಾಡಿದ್ದ ಗೃಹಕ್ಕೆ ತಿರುಗಿ ಬಂದು ಎಸ್ತೇರಳು ಒರಗಿಕೊಳ್ಳುವ ಲೋಡಿನ ಮೇಲೆ ಹಾಮಾನನ್ನು ಬಿದ್ದುಕೊಂಡಿರುವುದನ್ನು ಕಂಡು, ಇವನು ರಾಣಿಯನ್ನು ನನ್ನ ಮುಂದೆಯೇ ಅರಮನೆಯಲ್ಲಿ ಭಂಗಪಡಿಸಲು ಬೇಕೆಂದಿರುತ್ತಾನೋ ಅಂದನು. ಅರಸನ ಬಾಯಿಂದ ಈ ಮಾತು ಸಾಕು. ನೋಡಿ, ನಮ್ಮ ದೇವರು ಪರಿಸ್ಥಿತಿಗಳನ್ನು ಮಾತ್ರ ಬದಲಾವಣೆ ಮಾಡೋದಿಲ್ಲ, ಆತನು ಅನಿಸಿಕೆಗಳನ್ನು ಕೂಡ ಬದಲಾವಣೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಇಲ್ಲಿ ಹಾಮಾನನು ತನ್ನ ಪ್ರಾಣವನ್ನ ರಕ್ಷಿಸೋದಕ್ಕೋಸ್ಕರ ಎಸ್ತರಳನ್ನ ಬೇಡಿಕೊಳ್ತಾ ಇದ್ದನು ಎಂಬುದಾಗಿ. ಆದ್ರೆ ಬೇಡಿಕೊಳ್ಳುವಂತ ಸಮಯದಲ್ಲಿಯೇ, ಆ ಕ್ಷಣದಲ್ಲಿಯೇ ದೇವರು ರಾಜನನ್ನ ಒಳಗೆ ಕಳಿಸುತ್ತಾರೆ. ಯಾಕೆ? ಇವನ ಮೇಲೆ ಇದ್ದಂತ ರಾಜನ ಅನಿಸಿಕೆಯನ್ನು ದೇವರು ಬದಲಾಯಿಸೋದಕ್ಕೆ. ಹಲ್ಲೆಲೂಯಾ. ದೇವರು ಅನಿಸಿಕೆಗಳನ್ನ ಬದಲಾಯಿಸೋದಲ್ಲಿ ಉತ್ತಮನು. ಹಿ ಕ್ಯಾನ್ ಚೇಂಜ್ ಇಂಪ್ರೆಷನ್ ವಿತ್ ಇನ್ ಅ ಸೆಕೆಂಡ್. ಅದಕ್ಕೆ ಇದೇ ಸಾಕ್ಷಿ. ನಿನ್ನ ವೈರಿಗಳ ಪರವಾಗಿ ಇದ್ದಂತ ಜನರು ಅವರ ವಿರುದ್ಧವಾಗಿ ಮಾಡೋದಕ್ಕೆ ದೇವರಿಗೆ ಒಂದು ಕ್ಷಣ ಸಾಕು. ಅದಕ್ಕೆ ಈ ಹಾಮಾನನೇ ಸಾಕ್ಷಿ. ಹಲ್ಲೆಲೂಯಾ. ಅವನು ಬೇಡಿಕೊಳ್ಳುವಂತ ಸಮಯದಲ್ಲಿಯೇ ರಾಜನು ಒಳಗೆ ಬಂದು ಬಿಡ್ತಾನೆ. ಇದಕ್ಕೆ ಹೇಳೋದು ಪರ್ಫೆಕ್ಟ್ ಟೈಮಿಂಗ್ ಆಫ್ ಗಾಡ್ ಅಂತ. ಒಳಗೆ ಬಂದ ತಕ್ಷಣ ಅವನ ಮೇಲಿದಂಥ ಅನಿಸಿಕೆ ಈಗ ಬದಲಾಗತ್ತೆ. ಇವನು ನನ್ನೆದುರಿನಲ್ಲೇ ಅರಮನೆಯಲ್ಲೇ ರಾಣಿಯನ್ನ ಭಂಗಪಡಿಸೋದಕ್ಕೆ ಹೊರಟಿದ್ದಾನಲ್ಲ ಅಂತ. ನಂತರ ಹೋದಮ್ಮ, ಆ ಮಾತು ಹೊರಟ ತಕ್ಷಣವೇ, ಅರಸನ ಬಾಯಿಂದ ಈ ಮಾತು ಹೊರಟ ಕೂಡಲೇ ಸೇವಕರು ಹಾಮಾನನ ಮೋರೆಗೆ ಮುಸುಕು ಹಾಕಿದರು. ಇದಲ್ಲದೆ ಅರಸನ ಸೇವೆ ಮಾಡುತ್ತಿದ್ದ ಕುಂಚಿಕೆಗಳಲ್ಲೊಬ್ಬನಾದ ಹಬ್ರೋನನ್ನು, ಈಗೋ ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯಾ. ಇವನು ಯಾವುದನ್ನ ಮೊರ್ದೆಕೈನೇ ಸಾಯಿಸಬೇಕೆಂಬುದಾಗಿ ಮಾಡ್ತಾ ಇದ್ದನೋ, ಆ ಗಲ್ಲನ್ನ ಏರಿಸಿದನೋ, ಆ ಕಂಬವನ್ನ ಮಾಡಿಸಿದನೋ, ಇವಾಗ ಅದೇ ಕಂಬದಲ್ಲಿ ಯಾರನ್ನ ಸಾಯಿಸ್ತಾ ಇದ್ದಾರೆ? ಹಾಮಾನನ್ನ ಸಾಯಿಸ್ತಾ ಇದ್ದಾರೆ. ನೋಡಿ, ಇನ್ನೇನು ರಾಜನ ಬಾಯಿಂದ ಆ ಮಾತುಗಳು ಹೊರಟು ಬರಬೇಕು, ಬಂದ ತಕ್ಷಣವೇ ಅವನ ಮುಖವನ್ನ ಕವರ್ ಮಾಡಿಬಿಡ್ತಾರೆ. ಅವನು ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ದೇವರು ಒಂದು ಅವಕಾಶ ಕೂಡ ಕೊಡೋದಿಲ್ಲ. ಹಲ್ಲೆಲೂಯಾ. ಇದಕ್ಕೆ ಹೇಳೋದು, ದೇವರ ಅನಿಸಿಕೆಗಳನ್ನು ಬದಲಾಯಿಸುವಂತ ದೇವರು ರಾಜನ ಅನಿಸಿಕೆ ಮಾತ್ರ ಅಲ್ಲ, ಅಲ್ಲಿದ್ದಂಥ ಕಂಚುಕೆಗಳ ಅನಿಸಿಕೆಗಳನ್ನು ಕೂಡ ದೇವರು ಬದಲಾಯಿಸಿಬಿಟ್ಟಿದ್ರು. ಇನ್ನೇನು ರಾಜನ ಬಾಯಿಂದ ಬರಬೇಕು, ಬಂದ ತಕ್ಷಣ ಅವನ ಮುಖವನ್ನ ಕವರ್ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಈಗ ಅರ್ಥ ಆಗ್ತಿದ್ಯಾ? ಒಂದು ವೇಳೆ ಎಸ್ತರಳು ಒಂದು ದಿನ ತಡ ಮಾಡಿರ್ಲಿಲ್ಲ ಅಂದ್ರೆ ರಾಜನು ಹಾಮಾನ ಮೇಲೆ ಕೋಪಗೊಳ್ಳುತ್ತಾ ಇರಲಿಲ್ಲ. ಮತ್ತೆ ಮೊರ್ದೆಕೈಗೆ ಮಾಡಿದಂತ ಗಲ್ಲು ಮರದಲ್ಲಿ ಯಾರನ್ನ ಹಾಕ್ತಾ ಇರಲಿಲ್ಲ? ಹಾಮಾನನನ್ನ ಹಾಕ್ತಾ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ವೈರಿಗಳ ವಿಷಯದಲ್ಲಿ ತಡ ಮಾಡ್ತಾ ಇದ್ದಾರೆ ಅಂದ್ರೆ ಅವರೇ ಅವರ ಗುಂಡಿಯನ್ನು ತೋಡಿಕೊಳ್ಳಬೇಕೆಂಬುದಾಗಿ ದೇವರು ತಡ ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ನಾಶನಕ್ಕೆ ದೇವರು ತಡ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ವೈರಿ ಇವತ್ತು ಮೆರಿತಾ ಇದ್ದಾನಂದ್ರೆ ನೀವು ಅಂದುಕೊಳ್ಳಬೇಕು, ವೈರಿ ನನಗೆ ಹಾನಿ ಮಾಡ್ತಾ ಇಲ್ಲ, ತನಗೆ ತಾನು ಹಾನಿ ಮಾಡಿಕೊಳ್ಳೋದಕ್ಕಾಗಿ ಇಷ್ಟೆಲ್ಲ ಮೆರಿತಾ ಇದ್ದಾನೆ ಅಂತ. ಹಲ್ಲೆಲೂಯಾ. ನಾನು ಆತ್ಮಿಕವಾಗೂ ಹೇಳ್ತಾ ಇದ್ದೀನಿ, ಲೌಕಿಕವಾಗಿಯೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದೇವರಿಗೆ ಭೂಲೋಕದಲ್ಲಿ ಏನಾದರೂ ತನ್ನ ಮಕ್ಕಳಿಗೆ ಮಾಡಬೇಕಂದ್ರೆ ದೇವರು ಮನುಷ್ಯರನ್ನು ಆರಿಸಿಕೊಂಡ್ರು, ಮನುಷ್ಯರ ಮುಖಾಂತರವಾಗಿ ಮನುಷ್ಯರನ್ನ ಸಹಾಯ ಮಾಡ್ತಾರೆ. ವೈರಿ ಕೂಡ ಹಾಗೆ ಮನುಷ್ಯನಿಗೆ ಕೇಡು ಬಗೆಬೇಕಂದ್ರೆ ಮನುಷ್ಯರನ್ನು ಉಪಯೋಗ ಮಾಡಿಕೊಂಡು ಮನುಷ್ಯನಿಗೆ ಕೇಡನ್ನು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನೀವು ಧೈರ್ಯದಿಂದ ಇರಬಹುದು. ನಿಮ್ಮ ವೈರಿ ಎಷ್ಟು ಮೇಲೆ ಹೋಗುತ್ತಾ ಇದ್ದಾರೋ ದೇವರು ಅಷ್ಟೇ ಬೇಗ ಒಂದು ಕ್ಷಣದಲ್ಲಿ ಅವರನ್ನ ಕೆಳಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ತಡ ಮಾಡಿದರೂ ದೇವರು ತಾಮಸ ಮಾಡದಂತ ದೇವರಾಗಿದ್ದಾನೆ. ನೋಡಿ, ಇಲ್ಲಿ ಬದಲಾವಣೆಗಳನ್ನು ನಾವು ನೋಡುತ್ತೇವೆ. ಎಸ್ತರ್ ಪುಸ್ತಕ ಸಂಪೂರ್ಣವಾಗಿ ನಾವು ಬದಲಾವಣೆಗಳನ್ನು ನೋಡ್ಬೋದು. ಮೊದಲನೇ ಬದಲಾವಣೆ, ದೇವರು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ತಡ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವಿತದಲ್ಲಿ ವೈರಿಯನ್ನ ಸೋಲಿಸಿದ ನಂತರ ನಿಮ್ಮ ಜೀವಿತದಲ್ಲಿ ಬರುವಂತ ಮೊದಲನೇ ಬದಲಾವಣೆ ಆರ್ಥಿಕ ಬದಲಾವಣೆ. ಹಲ್ಲೆಲೂಯಾ. ಹಾಮಾನನಲ್ಲಿ ಏನೆಲ್ಲ ಇತ್ತೋ, ಏನೆಲ್ಲ ಆಸ್ತಿಗಳಿದ್ದು ಅದೆಲ್ಲವನ್ನು ಕೂಡ ರಾಜನು ಎಸ್ತರಳ ಕೈಗೆ ಕೊಡ್ತಾನೆ. ಎಸ್ತರಳು ಅದನ್ನ ಮೊರ್ದೆಕೈಗೆ ಕೊಡ್ತಾಳೆ.
ಹಾಲೆಲೂಯ. ದೇವರು ತಡ ಮಾಡ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಆರ್ಥಿಕ ಬದಲಾವಣೆ ನಿಮ್ಮ ಜೀವಿತದಲ್ಲಿ ಬರೋದಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ದೇವರ ವಾಕ್ಯ ಇದು ಕೂಡ ಹೇಳ್ತದೆ, ಜ್ಞಾನೋಕ್ತಿ 13:22 ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು ಅಂತೆ. ನೀವು ದೇವರ ಚಿತ್ತದಲ್ಲಿ ನಡೆದ್ರೆ ಸಾಕು. ಯಾವಾಗ ನಿಮ್ಮ ವಿರುದ್ಧವಾಗಿ ಜನರು ಎದ್ದೇಳ್ತಾ ಇದ್ದಾರೋ ನೀವು ಅಂದ್ಕೊಳ್ಬೇಕು, ಬೇಗ ಬೇಗನೆ ನನ್ನ ಬಳಿ ಬದಲಾವಣೆಗಳು ಬರ್ತದೆ. ನನ್ನ ಬಡತನದಲ್ಲಿದ್ರೆ ದೇವರು ಸಿರಿತನದಲ್ಲಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಆ ಸೊತ್ತು ಬೇರೆ ಯಾರದಲ್ಲ, ಪಾಪಿಗಳ ಸೊತ್ತನ್ನು ದೇವರು ನನಗೆ ಕೊಡುವಂತವನಾಗಿದ್ದಾನೆ. ಹಾಲೆಲೂಯ. ಪಾಪಿಯ ಸೊತ್ತು ಏನಂತೆ, ಸಜ್ಜನನಿಗೆ ಗಂಟೆ ಎಂಬುದಾಗಿ ಹೇಳ್ತಾ ಇದೆ. ಎರಡನೇದಾಗಿ ದೇವರು ಅಧಿಕಾರದಲ್ಲಿ ಬದಲಾವಣೆಗಳನ್ನು ತರ್ತಾನೆ. ಮೊದಲನೇದಾಗಿ ಯಾವ ಬದಲಾವಣೆ? ಆರ್ಥಿಕ ಬದಲಾವಣೆಯನ್ನು ದೇವರು ತರ್ತಾರೆ. ಎರಡನೇದಾಗಿ ಅಧಿಕಾರದಲ್ಲಿ ದೇವರು ಬದಲಾವಣೆಯನ್ನು ತರ್ತಾರೆ. ನೋಡಿ, 3ನೇ ಅಧ್ಯಾಯ 10ನೇ ವಚನದಲ್ಲಿ ರಾಜನು ಹಾಮಾನನಿಗೆ ಮುದ್ರೆಯುಂಗುರವನ್ನು ಕೊಡ್ತಾನೆ. ಮುದ್ರೆಯುಂಗುರ ಅಂದರೆ ಅದರಲ್ಲಿ ರಾಜನ ಸೈನ್ ಇರುತ್ತೆ, ಸೀಲ್ ಇರುತ್ತೆ. ರಾಜ ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ, ಆ ಒಂದು ಉಂಗುರದಿಂದ ಆತನ ಏನನ್ನ ಬೇಕಾದರೂ ಹೊರಡಿಸಬಹುದು ರಾಜನ ಪರವಾಗಿ. ಹಾಲೆಲೂಯ. ಹಾಮಾನನ ಕೈನಲ್ಲಿದ್ದಂಥ ಮುದ್ರೆ ಉಂಗುರವನ್ನು ತೆಗೆದು ಹಾಕಿ ಯಾರ ಕೈಗೆ ಕೊಡ್ತಾರೆ? ದೇವರ ಅಧಿಕಾರಗಳನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ವಿರುದ್ಧವಾಗಿ ಎಂಥ ದೊಡ್ಡ ಅಧಿಕಾರಿ ಇರ್ಬೋದು, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಬಾಸ್ಗಳಿರ್ಬೋದು, ಅವರ ಬಳಿ ಹಣ, ಆಸ್ತಿ, ಅಧಿಕಾರ ಏನೇ ಇದ್ರೂ ಕೂಡ ಅವರ ಬಳಿ ದೇವರಿಲ್ಲ ಅಂದರೆ ಅವರು ಮಾತನಾಡುವಂಥದ್ದು ಏನು ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ, ದೇವರ ಮಾತು ಮಾತ್ರ ಅಂತಿಮವಾಗಿ ನೆರವೇರುತ್ತದೆ, ನಿಮ್ಮ ವೈರಿಗಳ ಮಾತು ಅಂತಿಮವಾಗಿ ನೆರವೇರೋದಿಲ್ಲ. ಇವತ್ತು ನೀವು ಎಂಪ್ಲಾಯ್ ಆಗಿರ್ಬೋದು, ನಿಮ್ಮ ಬಾಸ್ ನಿಮ್ಮ ವಿರುದ್ಧವಾಗಿ ಸಂಚೆಗಳನ್ನು ಮಾಡ್ತಾ ಇರ್ಬೋದು. ಒಂದು ದಿನ ಬರುತ್ತೆ ನೀವು ಬಾಸ್ ಆಗ್ತೀರಾ, ಅವರು ಆ ಕಂಪ್ನಿನಲ್ಲೇ ಇರೋದಿಲ್ಲ. ಅದನ್ನು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ಅಧಿಕಾರಗಳನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ಆರ್ಥಿಕ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರು ಲೀಗಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಕಾನೂನಾತ್ಮಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಮೊದಲನೇ ಕಾನೂನು ಬಂತು, ಅದು ಏನಂದ್ರೆ ಯಹೂದ್ಯರನ್ನ ಸಾಯಿಸಬೇಕೆಂಬುದಾಗಿ. ಎಸ್ತರ್ ಮತ್ತೆ ಮೊರ್ದೆಕೈ ಮಾಡಿದಂಥ ಉಪವಾಸ ಮತ್ತೆ ಪ್ರಾರ್ಥನೆ ಫಲಿತವಾಗಿ ಎಸ್ತರ್ ರಾಜನ ಬಳಿ ಮಾತಾಡಿದ್ರು. ಹಾಮಾನನನ್ನು ಸಾಯಿಸಿದ ನಂತರ ಈಗ ಅವರ ಜನರನ್ನು ರಕ್ಷಿಸುವುದಕ್ಕೆ ರಾಜನ ಬಳಿ ಹೋಗಿ ಕೇಳಿಕೊಳ್ತಾರೆ. ರಾಜನ ಹೇಳ್ತಾನೆ, ಈಗಾಗಲೇ ರಾಜಾಜ್ಞೆ ಬಂದಿದೆ, ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾರಸಿಕ ರಾಜ್ಯದಲ್ಲಿ ಒಂದು ವೇಳೆ ರಾಜಾಜ್ಞೆ ಬಂದಿದೆ ಅಂದರೆ ಅದನ್ನ ರಾಜನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇಂಪಾರ್ಟೆನ್ಸ್ ಇತ್ತು ಒಬ್ಬ ರಾಜನ ಆಜ್ಞೆಗೆ. ಆದರೂ ಕೂಡ ನಿನ್ನ ದೇವರು ಅಂಥ ಸಮಯದಲ್ಲೂ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ರಾಜಾಜ್ಞೆ ಹೊಡಿದೆ, ಆ ರಾಜಾಜ್ಞೆ ಬದಲಾವಣೆ ಆಗಲಿ ಅಂದ್ರೂ ಪರವಾಗಿಲ್ಲ, ದೇವರು ರಾಜನಿಗೆ ಇನ್ನೊಂದು ಯೋಚನೆ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ಇನ್ನೊಂದು ರಾಜಾಜ್ಞೆಯನ್ನು ಹೊರಡಿಸಿರಿ. ಈ ಪೂರ್ ದಿನದಲ್ಲಿ ಯಾರೆಲ್ಲ ಯಹೂದ್ಯರ ವಿರುದ್ಧವಾಗಿ ಬರ್ತಾರೋ ಅವರನ್ನ ಯಹೂದ್ಯರು ಸೋಲಿಸೋದಕ್ಕೆ ನಾನು ಅಧಿಕಾರವನ್ನು ಕೊಡ್ತೇನೆ. ಅಂದರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ನಾನು ಅಧಿಕಾರ ಕೊಡ್ತೇನೆ. ಅವರನ್ನು ಮಾತ್ರ ಅಲ್ಲ, ಅವರ ಮಕ್ಕಳು, ಅವರ ಕುಟುಂಬದವರನ್ನು ಕೂಡ ನೀವು ನಾಶ ಮಾಡಬಹುದು ಎಂಬುದಾಗಿ. ಹಾಲೆಲೂಯ. ನನ್ನ ದೇವರು ಬರೀ ಆರ್ಥಿಕದಲ್ಲಿ ಬದಲಾವಣೆಗಳು ತರೋದಿಲ್ಲ, ಬರೀ ಅಧಿಕಾರದಲ್ಲಿ ಬದಲಾವಣೆಗಳನ್ನು ತರೋದಿಲ್ಲ. ನಿನ್ನ ದೇವರು ಕಾನೂನಾತ್ಮಕವಾಗಿಯೂ ಕೂಡ ಬದಲಾವಣೆಗಳನ್ನು ತರೋದಕ್ಕೆ ಶಕ್ತನಾಗಿದ್ದಾನೆ. ಆತನಿಂದ ಆಗದೆ ಇರುವುದು ಒಂದೂ ಇಲ್ಲ. ಅದಕ್ಕೆ ಆತನ ಹೆಸರೇ ಅಸಾಧ್ಯಗಳ. ಹೇಳಿ, ಅಸಾಧ್ಯಗಳಿಗೆ ಆತನೇ ಒಡೆಯನು. ಇವತ್ತು ಕಾನೂನು ಆಗಲ್ಲ ಅಂದ್ರೆ ನಾಳೆ ದೇವರು ಹೊಸ ಕಾನೂನ ತರ್ತಾರೆ ಅದನ್ನ ಮಾಡೋದಕ್ಕೆ. ಹಾಲೆಲೂಯ. ಕಾನೂನುಗಳು ನಿರಂತರ ಅಲ್ಲ, ನಾನು ನೀನು ಆರಾಧಿಸುವಂತ ದೇವರು ನಿರಂತರವಾಗಿರುವಂತ ದೇವರಾಗಿದ್ದಾನೆ. ಯೆಶಾಯ 59:19ನೇ ವಚನದಲ್ಲಿ ಈ ರೀತಿಯಾಗಿ ಕನ್ನಡದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬರೆಯಲ್ಪಟ್ಟಿದೆ. ಕನ್ನಡದಲ್ಲಿ ಓದಿ ಅದನ್ನ ಯಾರಾದರೂ. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ದೇವರು ವೈರಿಗಳ ವಿರುದ್ಧವಾಗಿ ಹೇಗೆ ಬರುತ್ತಾ ಇದ್ದಾನೆ ಅಂತ ಕನ್ನಡದಲ್ಲಿ ನಾವು ನೋಡ್ತೇವೆ. ನೋಡಿ, ವೈರಿಗಳು ಅಂದ್ರೆ ಕೇಡು ಮಾಡೋರು ಕೇಡು ಮಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರು, ಕೇಡುಗಳ ಮೇಲೆ ಕೇಡು ಮಾಡ್ತಾ ಇದ್ರು ಕೂಡ ನಿನ್ನ ದೇವರು ಅದನ್ನ ನಿಲ್ಲಿಸೋದಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಇಂಗ್ಲಿಷ್ ವರ್ಷನಲ್ಲಿ ಈ ರೀತಿಯಾಗಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. when the enemy shall come in like a flood, the spirit of the Lord shall lift up a standard against him. Hallelujah. ವೈರಿ ಪ್ರವಾಹದ ರೀತಿ
ಬದುಕಿನಲ್ಲಿ ನಿನ್ನ ಎದುರಲ್ಲಿ ನಿಂತಿದ್ದರೂ ಕೂಡ ದೇವರು ಆ ಸ್ಟ್ಯಾಂಡರ್ಡ್ ಅನ್ನೇ ಬದಲಾಯಿಸಿ ಅದಕ್ಕಿಂತ ಒಂದು ಕೈ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಪ್ರವಾಹಗಳನ್ನು ನಿಲ್ಲಿಸೋದಕ್ಕೆ ಆತನು ಮಾತ್ರ ಶಕ್ತನಲ್ಲ, ಪ್ರವಾಹಗಳನ್ನ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಆತನು ಕಾನೂನಾತ್ಮಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ನಾಲ್ಕನೇದಾಗಿ ಭಾವನಾತ್ಮಕವಾಗಿ ದೇವರು ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಮೊದಲನೇ ಅಪ್ಪಣೆ ಬಂದಾಗ ಇವರೆಲ್ಲೂ ಗೋಳಾಡ್ತಾ ಇದ್ರು, ಕಿರುಚಾಡ್ತಾ ಇದ್ರು, ಬೂದಿಯನ್ನು ಹಚ್ಚಿಕೊಂಡಿದ್ರು, ಗೋಣಿಯನ್ನು ತಟ್ಟುಕೊಂಡಿದ್ರು. ಆದರೆ ಎರಡನೇ ಆಜ್ಞೆ ಬಂದ ತಕ್ಷಣ ಯಹೂದ್ಯರು ತಮ್ಮನ್ನು ತಾವು ಸುರಕ್ಷಿಸಿಕೊಳ್ಳಬಹುದು, ರಕ್ಷಿಸಿಕೊಳ್ಳಬಹುದು, ಹೋರಾಡಬಹುದು ಎನ್ನುವಂಥ ಆಜ್ಞೆ ಬಂದ ತಕ್ಷಣ ಇವರೆಲ್ಲರಲ್ಲಿ ಸಂತೋಷ ಬರುತ್ತಂತೆ. ಹಲ್ಲೆಲೂಯಾ. ಸಂತೋಷ ಬರುತ್ತೆ, ಸಮಾಧಾನ ಬರುತ್ತೆ. 16ನೇ ವಚನದಲ್ಲಿ ಇದನ್ನೇ ನಾವು ನೋಡ್ತೇವೆ. 8ನೇ ಅಧ್ಯಾಯದ 16ನೇ ವಚನದಲ್ಲಿ ಅಲ್ಲಿನ ಯಹೂದ್ಯರ ಸಂತೋಷ, ಹರ್ಷ, ಪ್ರಭಾವ, ತೇಜಸ್ಸುಗಳವರಾದರು ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯಹೂದ್ಯರಿಗೆ ಶುಭ ದಿನ ಉಂಟಾಯಿತು. ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದ್ದರು. ಹಲ್ಲೆಲೂಯಾ. ಭಾವನೆಗಳಲ್ಲಿ ದೇವರು ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಕೀರ್ತನೆ ಹೇಳ್ತದೆ, ದುಃಖವೆಂಬುದು ಸಂಜೆ ಬಂದು ಇಳಿದುಕೊಂಡರು ಬೆಳಗ್ಗೆ ಎಷ್ಟರಲ್ಲಿ ನಿಮಗೆ ಹರ್ಷಧ್ವನಿ ಕೇಳಿಸುತ್ತದೆ. ಅಂದರೆ ನೋಡಿ, ಎಂಥ ಒಳ್ಳೆ ದೇವರನ್ನ ನೀವು ಆರಾಧನೆ ಮಾಡ್ತಾ ಇದ್ದೀವಿ. ಇವತ್ತು ನೀವು ಅಳ್ತಾ ಇದ್ದೀರಾ, ಆದರೆ ಇದೇ ಕಣ್ಣೀರಲ್ಲಿ ನೀವು ನಾಳೆ ಎದ್ದೊಳ್ತೀರಾ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ದೇವರು ನಾಳೆ ಸಂತೋಷವನ್ನು ನಿನ್ನ ಜೀವಿತದಲ್ಲಿ ತೆಗೆದುಕೊಂಡು ಬರ್ಬೋದು. ಎಂಥ ಒಳ್ಳೆ ದೇವರು ನೋಡ್ರಿ. ಹಲ್ಲೆಲೂಯಾ. ಮೊದಲನೇ ಆಜ್ಞೆಯಲ್ಲಿ ಇವರು ಅಳ್ತಾ ಇದ್ದಾರೆ, ಎರಡನೇ ಆಜ್ಞೆಯಲ್ಲಿ ಏನು ಬರ್ತಾ ಇದೆ? ಸಂತೋಷ ಬರ್ತಾ ಇದೆ. ದೇವರು ಭಾವನೆಗಳಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ, ಆರ್ಥಿಕತೆಯಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ, ಕಾನೂನಾತ್ಮಕವಾಗಿ ಬದಲಾವಣೆಗಳು ತರೋದಕ್ಕೆ ಸಾಧ್ಯ, ಅಧಿಕಾರದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಇಲ್ಲಿ ಇನ್ನೊಂದು ಸಂಗತಿ ಕೂಡ ನಡೆಯುತ್ತೆ. ಅಲ್ಲಿರುವಂಥ ಜನರೆಲ್ಲರೂ ಇವರಿಗೆ ಭಯಪಟ್ಟು ಇವರ ಜೊತೆ ಸೇರಿಕೊಂಡ್ರಂತೆ. ಅಂದರೆ ನಾವು ಕೂಡ ಯಹೂದ್ಯರಾಗುತ್ತೇವೆ ಅಂತ ಅಂದುಕೊಂಡ್ರಂತೆ. ದೇವರು ನಿನ್ನ ಜೀವಿತದಲ್ಲಿ ಒಂದು ಕೆಟ್ಟ ಘಟನೆಯನ್ನು ಬರಮಾಡ್ತಾ ಇದ್ದಾನೆ ಅಂದರೆ ಅದು ಉದ್ದೇಶಪೂರ್ವಕವಾಗಿ. ಆ ಕೆಟ್ಟ ಘಟನೆ, ಆ ಕೆಟ್ಟ ಪರಿಸ್ಥಿತಿಯಿಂದ ನಿನ್ನನ್ನು ಸೂಪರ್ ನ್ಯಾಚುರಲ್ ಆಗಿ ಹೊರಗೆ ತೆಗೆದುಕೊಂಡು ಬಂದು ಅದನ್ನು ನೋಡುವಂಥ ಪ್ರತಿಯೊಬ್ಬ ಜನರಿಗೆ ಅನಿಸಬೇಕು, ನನಗೂ ಕೂಡ ಇಂಥ ದೇವರು ಬೇಕು ಅಂತ. ಅವರಿಗೆ ಏನು ಸಿಕ್ತೋ ಇವತ್ತು ನನಗೂ ಕೂಡ ಅದು ಸಿಗಬೇಕು ಅಂತ ಅನ್ನಿಸೋದಕ್ಕೆ ನಿನ್ನ ಜೀವಿತದಲ್ಲಿ ದೇವರು ಕೆಟ್ಟ ಘಟನೆಗಳನ್ನು, ಸಂಗತಿಗಳನ್ನು ತರಿಸ್ತಾರೆ. ಹಲ್ಲೆಲೂಯಾ. ಹಲವು ಸಾರಿ ನಾನು ಕೇಳಿದ್ದೀನಿ, ನೀನು ಯೇಸು ಸ್ವಾಮಿನ ನಂಬಿದ್ರೆ ನಿನಗೆ ಕಷ್ಟ ಬರೋದಿಲ್ಲ, ಯೇಸು ಸ್ವಾಮಿನ ನಂಬಿದ್ರೆ ನಿನಗೆ ಕಣ್ಣೀರಿರೋದಿಲ್ಲ, ಯೇಸು ಸ್ವಾಮಿ ಅನ್ನ ನಂಬಿಕೊಂಡ್ರೆ ನಿನ್ನಲ್ಲಿ ವೈರತೆ ಇರೋದಿಲ್ಲ, ಯೇಸು ಸ್ವಾಮಿನ ನಂಬಿಕೊಂಡ್ರೆ ನಿನಗೆ ಯಾವ ಕೇಡು ಆಗೋದಿಲ್ಲ, ಯಾವುದೇ ಕಷ್ಟಗಳು ಬರೋದಿಲ್ಲ. ನನಗೂ ಆ ಥರ ಹೇಳೋದಕ್ಕೆ ಇಷ್ಟ. ಆದರೆ ಒಂದು ವೇಳೆ ಆ ರೀತಿ ನಾನು ನಿಮಗೆ ಹೇಳಿದ್ರೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಯಾಕಂದರೆ ಇಡೀ ಬೈಬಲಲ್ಲೇ ನಾವು ನೋಡ್ಬೋದು, ಕಷ್ಟ ಇಲ್ಲದಾಗ ಎಲ್ಲಿ ಕೂಡ ಜಯ ಬರಲಿಲ್ಲ, ಕಷ್ಟ ಇಲ್ಲದ ಹಾಗೆ ಎಲ್ಲಿಯೂ ಕೂಡ ದೇವರ ನಾಮ ಮೇಲಕ್ಕೆ ಎತ್ತಲ್ಪಡಲಿಲ್ಲ, ಕಷ್ಟ ಇಲ್ಲದ ಹಾಗೆ ಯಾರ ಹೆಸರು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ. ಹಾಗಾಗಿ ದೇವರನ್ನ ನಂಬಿದ್ರೆ ಅಂದರೆ ದೇವರು ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಬರಮಾಡುತ್ತಾರೆ. ಹಲ್ಲೆಲೂಯಾ. ಒಂದು ನಿಮ್ಮ ವೈರಿಗಳನ್ನು ಸೋಲಿಸ್ತಾರೆ, ಇನ್ನೊಂದು ನಿನ್ನ ಮುಖಾಂತರವಾಗಿ ಅನೇಕ ಜನರ ರಕ್ಷಣೆಗೆ ತರುತ್ತಾರೆ. ಆಗ ಜನರಿಗೆ ಅನಿಸುತ್ತೆ, ಇವರಿಗೆ ಏನು ಸಿಗ್ತಾ ಇದೆಯೋ ಅದು ನನಗೂ ಕೂಡ ಸಿಗಬೇಕು, ಇವರಿಗೆ ಏನು ರಕ್ಷಣೆ ಸಿಗ್ತಾ ಇದೆಯೋ ಅದು ನನಗೂ ಕೂಡ ಸಿಗಬೇಕು, ಇವರಿಗೆ ಏನು ಬದಲಾವಣೆಗಳಾಗ್ತಾ ಇದೆಯೋ ಆ ಬದಲಾವಣೆ ನನ್ನ ಜೀವಿತದಲ್ಲೂ ಕೂಡ ಬರಬೇಕು, ಇವರು ಏಕೆ ಗುಣ ಹೊಂದಿದ್ರೋ ಹಾಗೆ ನಾನು ಕೂಡ ಗುಣ ಹೊಂದಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇಂಥ ಎಲ್ಲ ಬದಲಾವಣೆಗಳನ್ನ ತರೋದಕ್ಕೆ ನನ್ನ ದೇವರಿಂದ ಮಾತ್ರ ಸಾಧ್ಯ. ಯಾರ ಮುಂದೆ ಕೂಡ ದೇವರ ಕಾರ್ಯವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಎಂಥ ದೊಡ್ಡ ಅಧಿಕಾರಿ ಇದ್ರೂ ಕೂಡ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ, ಎಂಥ ದೊಡ್ಡ ದುಷ್ಟನಿದ್ರೂ ಕೂಡ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ದೇವರನ್ನು ನಾನು ಇವತ್ತು ಆರಾಧನೆ ಮಾಡ್ತಾ ಇದ್ದೆ. ಇವತ್ತು ಯಾವ್ಯಾವ ಭಾಗಗಳಲ್ಲಿ ನಿನ್ನ ಜೀವಿತದಲ್ಲಿ ಬದಲಾವಣೆಗಳು ಬರಬೇಕೋ ಅದು ಖಂಡಿತ ಬಂದೇ ಬರುತ್ತೆ. ಇವತ್ತು ದೇವರು ನಿನ್ನನ್ನು ತಡೆ ಹಿಡಿದಿದ್ದಾರಂದರೆ ವೈರಿ ತನ್ನ ಗುಂಡಿಯನ್ನು ತಾನು ತೋಡಿಕೊಳ್ಳಬೇಕೆಂಬುದಾಗಿ ತಡೆ ಹಿಡಿತಾ ಇದ್ದಾರೆ ಹೊರತು ನಿನ್ನನ್ನು ಕೀಳಾಗಿ ಮಾಡೋದಕ್ಕಲ್ಲ, ನಿನಗೆ ಸೋಲನ್ನು ಕೊಡೋದಕ್ಕಲ್ಲ. ಹಲ್ಲೆಲೂಯಾ. ಸುಮ್ಮನೆ ಇರ್ರಿ. ವೈರಿ ಏನು ಮಾಡಬೇಕು ಅವನು ಮಾಡ್ತಾ ಇರಲಿ, ಅದು ಅವನಿಗೋಸ್ಕರ ಮಾಡ್ಕೋತಾ ಇದ್ದೆ, ನಿನಗೋಸ್ಕರ ಅಲ್ಲ. ಎಸ್ತರಳು ಎಷ್ಟು ಬುದ್ಧಿವತ್ತಿಕೆಯಿಂದ ಇಲ್ಲಿ ಕೆಲಸ ಮಾಡಿದಳಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇದು ಗಮನದಲ್ಲಿರಬೇಕು. ಎಸ್ತರಳು ಒಂದು
ಕತ್ತಿಯನ್ನು ಉಪಯೋಗ ಮಾಡಿಕೊಳ್ಳದ ಹಾಗೆ ತನ್ನ ಜನರನ್ನು ಬಿಡಿಸಿಕೊಂಡಳು. ಒಂದು ಯುದ್ಧವನ್ನು ಮಾಡದ ಹಾಗೆ ತನ್ನ ಜನರನ್ನು ಬಿಡಿಸಿಕೊಂಡಳು. ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ನೀವು ಬಿಡಿಸಿಕೊಳ್ಳಬೇಕಂದ್ರೆ ನೀವು ಹೋರಾಡುವ ಅವಶ್ಯಕತೆ ಇಲ್ಲ, ನಿಮ್ಮ ಮೊಣಕಾಲು ಹೋರಾಡಿದ್ರೆ ಸಾಕು. ಯಾವ ಕತ್ತಿ, ಯಾವ ಮಾತು, ಯಾವ ಜನರ ಸಹಾಯಕ್ಕಿಂತ ದೇವರ ಸಹಾಯ ಉತ್ತಮವಾದದ್ದು. ಅದಕ್ಕೆ ಮಾತ್ರ ಬಲ ಇರೋದು, ಎಲ್ಲವನ್ನು ಸೋಲಿಸೋದಕ್ಕೆ. ಒಂದು ಕತ್ತಿ ಇಲ್ಲದ ಹಾಗೆ ತನ್ನ ಜನರನ್ನು ರಕ್ಷಿಸಿಕೊಂಡಳು. ಅಷ್ಟು ಮಾತ್ರವಲ್ಲ, ವಿಚ್ಛೇದನ ಇಲ್ಲದ ಹಾಗೆ ಎಷ್ಟು ಆಸ್ತಿಗಳನ್ನು ತನ್ನ ಜನರಿಗೆ ಅವಳು ಕೊಟ್ಟಳು. ಅರ್ಥ ಆಗ್ತಿದ್ಯಾ? ಒಬ್ಬ ರಾಜ ರಾಣಿಗೆ ವಿಚ್ಛೇದನ ಕೊಟ್ಟಿದ್ದಾನೆ ಅಂದಮೇಲೆ ಎಷ್ಟೋ ಸಂಪತ್ತು ಅವಳಿಗೆ ಬರಬೇಕು, ಒಂದು ಸಂಸ್ಥಾನ ಅವಳಿಗೆ ಬರಬೇಕು. ಆದರೆ ಇಲ್ಲಿ ಏನೂ ಕೂಡ ಆಗದ ಹಾಗೆ ತನ್ನ ಸಂಸ್ಥಾನವನ್ನು ತಾನು ಪಡೆದುಕೊಂಡಳು. ಅಷ್ಟು ಮಾತ್ರ ಅಲ್ಲ, ತನ್ನ ಸಂಸ್ಥಾನವನ್ನು ಅವಳು ಡಿವೈಡ್ ಮಾಡಿಕೊಂಡಳು. ಇದೆಲ್ಲ ಮೊದಲು ಶುರುವಾಗಿದ್ದು ಉಪವಾಸ ಪ್ರಾರ್ಥನೆಯಿಂದ. ಎಷ್ಟು ಜನರಿಗೆ ಗೊತ್ತು? ಅವಳು ಮೊರ್ದೆಕೈಗೆ ಅದೇ ಹೇಳಿ ಕಳಿಸ್ತಾಳೆ. ಎಷ್ಟು ದಿನ ಉಪವಾಸ ಇದ್ಲು ಹೇಳಿ? 3 ದಿನ ಹಗಲಿರುಳು ಉಪವಾಸ ಇದ್ದ ಮೇಲೇ ಇಷ್ಟೆಲ್ಲ ನಡೆದದ್ದು. ಅವಳಿಗೆ ಆತ್ಮಿಕ ಜ್ಞಾನ ಬಂದದ್ದು, ಯಾವ ಸಮಯದಲ್ಲಿ ಏನು ಮಾತಾಡಬೇಕಂತ ಅವಳಿಗೆ ಗೊತ್ತಾಗಿದ್ದು. ನಿಮ್ಮ ಮನೆಯನ್ನು ನೀವು ಉಳಿಸಿಕೊಳ್ಳಬೇಕಾ? ಯಾರ ಬಳಿ ಹೋಗಬೇಡ್ರಿ, ನೀವು ಮೊಣಕಾಲುರ್ರಿ, ದೇವರು ಕ್ರಿಯೆ ಮಾಡ್ತಾರೆ. ನೀವು ಹೋರಾಡುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರಾರ್ಥನೆ ಒಂದು ಸಾಕು. ನೀವೆಷ್ಟು ಪ್ರಾರ್ಥನೆಯಲ್ಲಿ ಬಲವಾಗಿರ್ತೀರೋ ಅಷ್ಟು ದೇವರ ಪ್ರಸನ್ನತೆ, ದೇವರ ಚಿತ್ತಕ್ಕೆ ಸೂಕ್ಷ್ಮತೆಯಾಗಿರ್ತೀರ. ನಿಮಗೆ ಗೊತ್ತಾಗುತ್ತೆ ಯಾವುದು ನಿಜವಾಗ್ಲೂ ನಾನು ಮಾಡಬೇಕು, ಎಲ್ಲಿ ನಿಂತುಕೊಳ್ಬೇಕು, ಎಲ್ಲಿ ಸುಮ್ಮನಿರಬೇಕು, ಎಲ್ಲಿ ಮಾತನಾಡಬೇಕಂತ. ಅದು ನಿಮಗೆ ಗೊತ್ತಾಗದೇ ಇದ್ದರೆ ನಮ್ಮ ವೈರಿಗಳನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವಲ್ಲ ಸೋಲಿಸೋದು, ದೇವರು ಸೋಲಿಸೋದು. ಆದರೆ ಆ ಜಯ ಸಿಗೋದು ನಮಗೆ. ಹಲ್ಲೆಲೂಯಾ. ಒಂದು ಕತ್ತಿಯನ್ನು ಕೂಡ ಹಿಡಿಯದ ಹಾಗೆ ತನ್ನ ಜನರನ್ನು ರಕ್ಷಿಸಿಕೊಂಡಳು, ಒಂದು ಸಂಸ್ಥಾನವನ್ನೇ ಮಾಡಿಕೊಂಡಳು. ಹಲ್ಲೆಲೂಯಾ. ಎಸ್ತಳಿಗೆ ಮಾತ್ರ ಅಲ್ಲ, ಇದು ಇವತ್ತು ನನಗೂ ನಿನಗೂ ದೇವರು ಹೇಳ್ತಾ ಇದ್ದಾರೆ. ಏನಾದರೂ ನೀನು ಮಾಡಬೇಕಂದ್ರೆ, ನನ್ನ ಚಿತ್ತ ನಿನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ, ನಿನ್ನ ಜೀವಿತದಲ್ಲಿ ಬದಲಾವಣೆಗಳು ಬರಬೇಕಂದ್ರೆ ಮೊಣಕಾಲೂರು ಉಪವಾಸ ಪ್ರಾರ್ಥನೆ ಮಾಡು. ಉಪವಾಸ ಅಂದ ತಕ್ಷಣ 30 ದಿನ 40 ದಿನ ಉಪವಾಸ ಇರಬೇಡಿ. ನಿಮ್ಮ ಆರೋಗ್ಯಕ್ಕೆ ತಕ್ಕ ಹಾಗೆ ಉಪವಾಸ ಇದ್ದು, ಆ ದಿನದಲ್ಲಿ ಯಾರೊಟ್ಟಿಗೂ ಕೂಡ ಮಾತನಾಡದ ಹಾಗೆ ನಿಮ್ಮ ಕೋಣೆಗಳಲ್ಲಿ ನಿಮ್ಮನ್ನು ನೀವು ಬಂದ್ ಮಾಡಿಕೊಂಡು ನೀವು ಬಿಟ್ಟರೆ ದೇವರಿಬ್ಬರೇ ಇರಬೇಕು. ಇದು ನಿಜವಾದಂಥ ಉಪವಾಸ. ಹಲ್ಲೆಲೂಯಾ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಇದು ಬದಲಾವಣೆಯ ಕಾಲ. ನನಗೆ ನಿನಗೆ ಎಲ್ಲರ ಮೇಲೆ ಎದ್ದು ನಿಂತುಕೊಳ್ಳೋಣವ. ಇವತ್ತಿನಿಂದ ನನಗೆ ನಿನಗೆ ಬದಲಾವಣೆಯ ಕಾಲಗಳು ಶುರುವಾಗುತ್ತಾ ಇದೆ. ಬದಲಾವಣೆಯ ಸಂಗತಿಗಳು ಇನ್ನು ಮೇಲೆ ನಿನ್ನ ಕಣ್ಣೆದುರಿಗೆ ದೇವರು ತರುವಂಥವನಾಗಿದ್ದಾನೆ. ಇದಕ್ಕೆ ನಿನ್ನ ಧೈರ್ಯದ ಅವಶ್ಯಕತೆ ಇದೆ. ನೀನು ಬಲವಾಗಿ ದೇವರಲ್ಲಿ ನಿಂತುಕೊಳ್ಳುವಂಥ ಅವಶ್ಯಕತೆ ಇದೆ. ಬದಲಾವಣೆಯ ಕಾಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಅನೇಕ ಮಕ್ಕಳಿಗೆ ದೇವರು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ, ಇದು ಬದಲಾವಣೆಯ ಕಾಲ ಆಗಿದೆ. ಇದು ಬದಲಾವಣೆಯ ಕಾಲ. ದೇವರು ಯಾರನ್ನ ಹೇಗೆ ಬೇಕಾದರೂ ಬದಲಾಯಿಸಬಹುದು. ದೇವರ ಪರಿಸ್ಥಿತಿಗಳನ್ನು ಒಂದು ಕ್ಷಣಕ್ಕೆ ಬದಲಾಯಿಸೋದಕ್ಕೆ ಸಮರ್ಥನಾಗಿದ್ದಾನೆ. ಒಬ್ಬ ಅನಾಥಳು ರಾಣಿ ಆಗೋದಕ್ಕೆ ಸಾಧ್ಯ, ಒಬ್ಬ ಕುರುಬನು ರಾಜನಾಗೋದಕ್ಕೆ ಸಾಧ್ಯ. ಇದು ನಿನ್ನ ದೇವರಿಂದ ಮಾತ್ರ ಸಾಧ್ಯ. ನೀನು ಇವತ್ತು ಎಷ್ಟು ಸೂಕ್ಷ್ಮವಾಗಿ ದೇವರ ಚಿತ್ತದಲ್ಲಿ ನಡೆಯುತ್ತಾ ಇದ್ದೆ ಎಂಬುದಾಗಿ ಒಂದು ಸಾರಿ ನಿನ್ನನ್ನು ನೀನು ಪರಿಶೀಲನೆ ಮಾಡಿಕೊ. ಯಾಕೆ ನನ್ನ ಜೀವಿತದಲ್ಲಿ ಬದಲಾವಣೆಗಳು ಬರ್ತಾ ಇಲ್ಲ ಅನ್ನೋದಕ್ಕಿಂತ ನಾನು ಎಲ್ಲಿ ಎಡವುತ್ತಾ ಇದ್ದೇನೆ ದೇವರ ವಿಷಯದಲ್ಲಿ ಅಂತ ಯೋಚನೆ ಮಾಡಿ.
ಯಾಕಂದ್ರೆ ದೇವರು ಎಲ್ಲಿ ಇರ್ತಾರೋ ಅಲ್ಲಿ ಬದಲಾವಣೆಗಳು ಬರುತ್ತಾನೆ ಇರ್ತದೆ. ಇದು ಬದಲಾವಣೆಯ ಕಾಲ. ಆಗ್ಲೇ ನಾನು ಮೊದಲೇ ಹೇಳಿದೆ, ಈ ಪುಸ್ತಕದಲ್ಲಿರುವಂಥ ವಿಶೇಷತೆ ಏನು ಗೊತ್ತಾ? ಈ ಇಡೀ ಪುಸ್ತಕದಲ್ಲಿ ಯೆಹೋವನ ನಾಮ ಅಥವಾ ದೇವರ ನಾಮ ಅಥವಾ ದೇವರು ಎಂಬುದಾಗಿ ಎಲ್ಲಿಯೂ ಕೂಡ ಪ್ರಕಟವಾಗಿಲ್ಲ. ಆದರೂ ಕೂಡ ದೇವರು ಅಲ್ಲಿ ಕೆಲಸಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರು ಕಾಣುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕಾಣದ ರೀತಿಯಲ್ಲಿ ಆತನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಿನ್ನ ಜೀವಿತದಲ್ಲಿ ದೇವರು ಏನು ಕೂಡ ಸರಿ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದ್ರೆ ದೇವರು ನಿನ್ನ ಹಿಂದೆ ಅದನ್ನ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಎಲ್ಲಿಯೂ ಕೂಡ ದೇವರು ಅಂತ ಈ ಪುಸ್ತಕದಲ್ಲಿ ಬರೋದಿಲ್ಲ, ಆದರೂ ಕೂಡ ದೇವರ ಕೈ ಕೆಲಸಗಳನ್ನ ಈ ಪುಸ್ತಕದಲ್ಲಿ ನಾವು ನೋಡಬಹುದು. ಅಷ್ಟು ಮಾತ್ರವಲ್ಲ, ಎಸ್ತೇರಳು ಮೊರ್ದೆಕೈ ದೇವರ ವಿರುದ್ಧವಾಗಿ ಕೆಲವು ಕೆಲಸಗಳನ್ನು ಮಾಡಿರ್ಬೋದು. ಯಾಕಂದರೆ ಅವರಿದ್ದಂಥ ರಾಜ್ಯವೇ ಪಾಪದ ರಾಜ್ಯವಾಗಿತ್ತು. ಆದರೂ ಕೂಡ ದೇವರು ಅವರ ಮೇಲೆ ಇದ್ದಂಥ ಉದ್ದೇಶವನ್ನು ಕೈ ಬಿಡಲಿಲ್ಲ. ಇವತ್ತು ಅನೇಕರಿಗೆ ಹೇಳ್ತಾ ಇದ್ದೇನೆ, ಪರಿಸ್ಥಿತಿಗಳಿಂದಲೋ ನಿಮ್ಮ ಆಸೆಗಳಿಂದಲೋ ಯಾವುದರಿಂದಲೋ ನೀವು ಪಾಪಕ್ಕೆ ಒಳಗಾಗಿರಬಹುದು. ಕೆಲವು ಸಂಗತಿಗಳಲ್ಲಿ ನಿಮ್ಮನ್ನು ನೀವು ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು. ಆದರೂ ಕೂಡ ದೇವರು ನಿಮ್ಮ ಮೇಲಿಟ್ಟಿರುವಂಥ ಉದ್ದೇಶವನ್ನು ಕೈ ಬಿಟ್ಟಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಿಮ್ಮನ್ನು ಕರೆದಿರುವಂಥ ಆ ಕರೆ ಎಂದಿಗೂ ಕೂಡ ನಿಲ್ಲುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ದೇವರು ಈಗಲೂ ಕೂಡ ಅಷ್ಟೇ ಆಸಕ್ತಿಯಿಂದ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾರ್ಯಾರೆಲ್ಲ ಹಿಂಜಾರಿದ್ದೀರೋ ಆತ್ಮಿಕ ವಿಷಯದಲ್ಲಿ, ಯಾವುದೇ ಸಂಗತಿ ಆಗಲಿ, ಪ್ರಾರ್ಥನೆ, ಬೈಬಲ್, ಉಪವಾಸ, ದೇವರ ಬಗ್ಗೆ ಧ್ಯಾನ ಮಾಡುವಂಥದ್ದು, ದೇವರೊಟ್ಟಿಗಿನ ಒಡನಾಟ, ಯಾವುದೆಲ್ಲ ಕಡಿಮೆ ಆಗಿದ್ರೂ ಪರವಾಗಿಲ್ಲ. ದೇವರ ಆತ್ಮನೆ ಹೇಳ್ತಾ ಇದ್ದಾನೆ, ಇನ್ನೂ ನಿನ್ನ ಮೇಲೆ ಇರುವಂಥ ಉದ್ದೇಶ ಹಾಗೇ ಇದೆ.